ನಮಸ್ತೆ ನವೀನ್ ಸರ್. ನಾನು ಯಾರು ಅಂತ ನಿಮಗೆ ನೆನಪಿರಬಹುದು. ನವೀನ್ ಸರ್ ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ಅವರು ಕಲಿಸುವಂತಹ ರೀತಿ. ಅವರು ಪ್ರತಿ ಕ್ಲಾಸಿಗೆ ಬರುವಾಗ ಒಂದು ಹೊಸ ತಯಾರಿಯೊಂದಿಗೆ ಬರ್ತಿದ್ದು, ಒಂದು ಹೊಸ ಎಕ್ಸ್ಪೆರಿಮೆಂಟನ್ನು ನಮ್ಮ ಜೊತೆ ಮಾಡ್ತಿದ್ರು ಕಲಿಕೆಯಲ್ಲಿ. ಯಾಕಂದರೆ ನನಗಿವಾಗಲೂ ನವೀನ್ ಸರ್ ಕಲಿಸಿದಂತಹ ಯಶೋಧರ ಚರಿತೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಹಳೆಗನ್ನಡ ಕಾವ್ಯಗಳಾಗಿರ್ಬೋದು ಅಥವಾ ಕುವೆಂಪು ಅವ್ರ ಬಗ್ಗೆ ಎಲ್ಲ ನಮಗೆ ಒಂದು ಆಸಕ್ತಿಯನ್ನು ಮೂಡಿಸಿದ್ದು ಅಥವಾ ನಮಗೆ ಕನ್ನಡದಲ್ಲಿ ಆಸಕ್ತಿಯನ್ನು ಮೂಡಿಸಿದ್ದು ನವೀನ್ ಸರ್ ಅಂತಲೇ ಹೇಳ್ಬಹುದು. ಅದೇ ರೀತಿಯಾಗಿ ಅವರು ಪ್ರತಿ ಸಲ ನಮ್ಮ ಜೊತೆ ಏನಾದರೆ ಅನುಭವದೊಂದಿಗೆ ಕಲಿಕೆಯನ್ನು ಜೋಡಣೆ ಮಾಡಿ ಕಲಿಸ್ತಿದ್ರು. ಅವರು PhD ಮಾಡ್ತಾ ಅಥವಾ ಅವರು MA ಡಿಗ್ರಿ ಮಾಡ್ತಾ ಆಗಿರ್ಬೋದು, ಯಾವ್ಯಾವ ರೀತಿಯ ಅನುಭವಗಳಾಗಿತ್ತು, ಯಾವ್ಯಾವ ರೀತಿಯಲ್ಲಿ ಆಗಿ ಹೈಯರ್ ಎಜುಕೇಷನ್ಸ್ಗಳು ಇರ್ತವೆ ಅನ್ನೋದನ್ನು ನಮಗೆ ಹೇಳ್ತಿದ್ರು. ಮತ್ತು ಪ್ರತಿ ಸಿಚುವೇಶನ್ಗಳಾಗಿರ್ಬೋದು, ಪ್ರತಿ ಹಂತದಲ್ಲೂ ನಮ್ಮ ವ್ಯೂ ಪಾಯಿಂಟ್, ನಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕೇಳ್ತಿದ್ರು. ಇದನ್ನು ಓದಿದಾಗ ನಿಮಗೆ ಯಾವ ರೀತಿ ಅನಿಸುತ್ತೆ ಅಥವಾ ನಿಮ್ಮ ಒಪಿನಿಯನ್ಸ್ಗಳೇನು? ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ಸಾಲುಗಳನ್ನು ಓದಿದಾಗ ಅವ್ರಿಗೆ ಹೊಸ ಹೊಸ ರೀತಿಯ ಅನುಭವಗಳೇ ಇರುತ್ತೆ. ಯಾಕಂದರೆ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು, ಅವರು ಬೆಳೆದು ಬಂದಂತಹ ಹಾದಿಗಳಾಗಿರ್ಬೋದು, ಅದಕ್ಕೆ ಅವರಿಗೆ ಒಂದು ಹೊಸ ಅರ್ಥವನ್ನು ಕೊಡುತ್ತೆ. ಇವಾಗ ಅದಕ್ಕೆ ಅವರು ಯಾವಾಗೂ ಬೆಲೆ ಕೊಡ್ತಿದ್ರು. ಈಗ ನೀವು ಓದಿದಾಗ ನಿಮಗೆ ಏನು ಅನಿಸುತ್ತೆ ಹೇಳಿ ಅಂತ. ಆಮೇಲೆ ಅದನ್ನು ಯಾವ ರೀತಿಯಾಗಿ ಮುಂದೆ ತೊಗೊಂಡು ಹೋಗ್ಬೋದು ಅನ್ನೋದನ್ನು ನೋಡ್ತಿದ್ರು. ಇವಾಗಲೂ ನಮಗೆ ಗುಂಪುಗಳಾಗಿ ಮಾಡಿ ಕ್ವಿಝ್ ಮಾಡಿರೋದಾಗಿರ್ಬೋದು, ಅಥವಾ ನಮ್ಮ ಹತ್ರ ಸೆಮಿನಾರ್ಸ್ಗಳನ್ನು ಮಾಡಿಸಿರೋದಾಗಿರ್ಬೋದು, ಅಥವಾ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿದ್ದಾಗಿರ್ಬೋದು, ಡಯಾಸ್ ಹತ್ರ ನಿಂತ್ಕೊಂಡು ಮಾತಾಡುವಲ್ಲಿ ಧೈರ್ಯ ಕೊಟ್ಟಿದ್ದಾಗಿರ್ಬೋದು, ಇದಕ್ಕೆಲ್ಲ ನವೀನ್ ಸರು ಇವಾಗೂ ನಮಗೆ ನೆನಪಾಗ್ತಾರೆ. ಇವಾಗಲೂ ನಿಮ್ಮ ಕ್ಲಾಸು ಇದೇ ರೀತಿಯಾಗಿ ಹೋಪ್ಫುಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿನ ಮಕ್ಕಳಿಗೂ ನೀವು ಇದೇ ರೀತಿಯಾಗಿ ಕ್ಲಾಸಸ್ಗಳನ್ನು ಹೊಸ ಹೊಸ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಈ ವೃತ್ತಿ ಜೀವನ, ಶಿಕ್ಷಕರಾಗಿ ವೃತ್ತಿ ಜೀವನ ಇದೇ ರೀತಿಯಾಗಿ ಮುಂದುವರಿಲಿ. ಅದೇ ರೀತಿಯಾಗಿ ಹೀಗೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾಯಿರಿ. ಮತ್ತು ಹೀಗೆ ನನ್ನಂತಹ ಅನೇಕ ವಿದ್ಯಾರ್ಥಿಗಳಿಗೆ ನೀವು ಆದರ್ಶರಾಗಿರಿ. ನಿಮ್ಮನ್ನು ನೋಡಿ ಅವರು ತುಂಬ ಕಲಿಯುವಂಥದ್ದಿದೆ, ಅವರು ಕಲೀಲಿ. ಇವತ್ತು ನಿಮ್ಮನ್ನು ಈ ರೀತಿಯಾಗಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತು ನಿಮ್ಮ ಹುಟ್ಟಿದಬ್ಬ, ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ನಿಮ್ಮ ವೃತ್ತಿ ಜೀವನ ಆಗಿರ್ಬೋದು, ವೈಯಕ್ತಿಕ ಜೀವನಗಳಾಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಆಸೆ ಕನಸುಗಳಾಗಿರ್ಬೋದು, ಅಥವಾ ಯಾವುದಿದೆ ಅದೆಲ್ಲ ಪೂರೈಸ್ಕೊಳ್ಳಿ. ಅದಕ್ಕೆ ದೇವರ ಆಶೀರ್ವಾದ ಸದಾ ಇರಲಿ. ಅದೇ ರೀತಿಯಾಗಿ ಇನ್ನು ನೀವು ಏನೇನು ಅಂದ್ಕೊಂಡಿದ್ದೀರಾ, ಸಾಧನೆಗಳನ್ನು ಮಾಡಬೇಕು, ಯಾವ್ಯಾವ ರೀತಿಯ ಆಲೋಚನೆಗಳನ್ನು ಇಟ್ಕೊಂಡಿದ್ದೀರಾ, ಆ ಎಲ್ಲ ಆಲೋಚನೆಗಳು ಯಶಸ್ವಿಯಾಗಿ ಈಡೇರಲಿ, ಬಹುಬೇಗ ಈಡೇರಲಿ ಅಂತ ಮನಪೂರ್ವಕವಾಗಿ ನಿಮಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.